ಇನ್ನು ನಮಗೊಂದು ಹೆಮ್ಮೆ ಸಂಗತಿ, ಶಿಲ್ಪಿಗಳು ಕೂಡ ಕರ್ನಾಟಕದವರೇ, ಜೊತೆಗೆ ಇಲ್ಲಿನ ಶಿಲೆ ಕೂಡ ಕರ್ನಾಟಕದ್ದೇನೆ. ಮೂರ್ತಿ ಕೆತ್ತನೆಗೆ ಕಲ್ಲು ಸಿಕ್ಕಂಥ ಸ್ಥಳದಲ್ಲಿ ಈಗ ಸಡಗರ ಸಂಭ್ರಮ ಇದೆ, ಪೂಜೆ ಪುನಸ್ಕಾರಗಳು ನಡೀತಾ ಇವೆ. ಮೈಸೂರಿನ ಗುಜ್ಜೆಗೌಡನಪುರದಲ್ಲಿ ಹಬ್ಬದ ವಾತಾವರಣ. ಕಲ್ಲು ಸಿಕ್ಕಂಥ ಜಾಗದಲ್ಲಿ ಚಪ್ರ ಹಾಕಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಹೆಗಡೆದೇವನ ಕೋಟೆಯ ಹಳ್ಳಿ, ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇವೆ. ಜೊತೆಗೆ ಮೈಸೂರಿನ ಮಹಾರಾಜರು ಕೂಡ ಅಲ್ಲಿ ಭೇಟಿ ಕೊಟ್ಟರು ಅನ್ನುವಂಥದ್ದು ಇದೆಯಲ್ಲ, ಇದು ಕೂಡ ಒಂದು ಬಹಳ ಒಳ್ಳೆಯ ಸಂಗತಿ. ಮೂರ್ತಿ ಕೆತ್ತನೆಗೆ ಕಲ್ಲು ಸಿಕ್ಕಂಥ ಸ್ಥಳದಲ್ಲಿ ಅಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇವೆ. ಅದರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸ್ವಾಮಿ, ನಾವು ಈ ಭೂಮಿಲಿ ಸಿಕ್ಕುತ್ತಂತ ನಾವು ಕನಸಿನಲ್ಲೂ ಕಂಡಿರಲಿಲ್ಲ. ಏನೋ ಭಗವಂತನ ನೇಮಕ, ಇಲ್ಲಿ ಸಿಕ್ಕಬೇಕಾಗಿತ್ತು, ಸಿಕ್ಕಿದೆ. ನಮಗೆ ತುಂಬ ಸಂತೋಷ ಆಗುತ್ತೆ. ಅದರಲ್ಲಿ ಪ್ರಪಂಚವೇ ನೋಡ್ತಾ ಇದೆ ರಾಮಮೂರ್ತಿನ ಅಯೋಧ್ಯೆಯಲ್ಲಿ ಈಗ ಬಂದು. ಅದರಿಂದ ನಮಗೆ ತುಂಬ ಸಂತೋಷ ಆಗುತ್ತೆ ಸರ್. ನಮಗೆ ಇದು ಕನಸಲ್ಲೂ ಗೊತ್ತಿರಲಿಲ್ಲ. ನಮ್ಮ ದಿಂಡಿನಲ್ಲಿ ಒಂದು ಕಲ್ಲಿತ್ತು, ಅದು ಕಲ್ಲು ಕೀಳಕ್ಕೆ ಹೋಗಿ ಆ ನಾಟಿನಲ್ಲಿ ಈಗ ಬಂಡೆ ಸಿಕ್ಕಿರೋದು. ಅದರಿಂದ ನಮಗೆ ಯಾವಾಗಲೂ ಇದು ಸಿಕ್ಕುತ್ತೆ ಇಲ್ಲಿ ಅನ್ನೋ ಭಾವನೆ ಇರಲಿಲ್ಲ. ಏನೋ ದೇವರ ಇಲ್ಲಿ ಸಿಕ್ಕಬೇಕಾಗಿತ್ತು, ಸಿಕ್ಕಿದೆ. ನಮಗೆಲ್ಲ ಸಂತೋಷ ಆಗುತ್ತೆ ಸ್ವಾಮಿ. ನಾವು ಈ ಭೂಮಿ